ಹಲೋ. ನಮಸ್ಕಾರ. ನಮಸ್ತೆ ಗುರುಜಿ. ನಮಸ್ತೆ. ನಿಮ್ದು ದಿನ ವಾಯ್ಸ್ ಕೇಳಿ ಕೇಳಿ ನಾವು ಯೂಟ್ಯೂಬ್ ಅಲ್ಲಿ ನೋಡಿ ನೋಡಿ ನಾನು ನೇರ ಮಾತಾಡ್ತಿದ್ದೀನಲ್ಲ, ನನ್ಗೆ ಅಷ್ಟು ಖುಷಿ ಆಗ್ತದೆ. ಹೌದಾ? ಹ್ಮ್ ನಿಜ. ನನಗೆ ನೀವು ಹೇಳ್ತಿರಲ್ಲ, ನೀವು ಎದುರುಗಡೆ ಕುತ್ಕೊಂಡು ಅವ್ರನ್ನ ಮಾತಾಡ್ಸ್ತಿರಲ್ಲ, ಮಾತಾಡೋ ರೀತಿ, ಅವ್ರ ಹತ್ರ ಕೊಡೋ ರೆಸ್ಪಾನ್ಸ್, ಸೇಮ್ ರೆಸ್ಪಾನ್ಸ್ ನನಗ್ ಕೂತಾಗಿದ್ದು ಏನೋ ಅಂತ ನನ್ಗೆ ಅಷ್ಟು ಖುಷಿ ಆಗ್ತಾ ಇದೆ. ಹೌದಾ? ನಿಜ. ಅದಕ್ಕೆ ಅವ್ರು ಮಧ್ಯಾಹ್ನ ನಾನು ಕಾಲ್ ಮಾಡಿದಾಗ್ಲೂ ಕೂಡ ನಾನು ಶಾಪ್ ಅಲ್ಲಿ ಇದ್ದೆ. ನಾನು ಶಾಪ್ ಇಂದ ಮನೆ ಬಂದು ಹೇಳ್ದೆ, ನಾನು ವಿಡಿಯೋ ಕಾಲ್ ಮಾಡಲ್ಲ, ಬೇಕಾದ್ರೆ ನಾನು ವಾಯ್ಸ್ ಕಾಲ್ ಮಾತಾಡ್ತೀನಿ. ಅಷ್ಟು ನನಗೆ ನೆಮ್ಮದಿ ಇದೆ. ನಾನು ತಗೊಂಡಿದ್ದು ಜನವರಿ 4th ನಾನು ಬುಕ್ ಮಾಡಿದ್ದು. ನನಗ್ ಬಂದಿದ್ದು ಕೂಡ ಅದು 16th ಪ್ರದೋಷ ಅನ್ನೋದು. ಅದು ನನಗೆ ಅನ್ಕೊಂಡಿರೋ ಅದು ಶಿವಂಗೆ ಇಷ್ಟವಾದ ದಿವಸ ಅಂತ ನಾನು ಕೇಳ್ಪಟ್ಟಿದ್ದೀನಿ. ಅವತ್ತು ಅದು ಶುಕ್ರವಾರ ಬಂದು ನನಗ್ ಶಾಪ್ ಅಲ್ಲಿ ನನ್ನ ಹಸ್ಬೆಂಡ್, ನೋಡು ನಿನ್ ಅನ್ಕೊಂಡಿದ್ದಲ್ಲ ಅದು ಬಂದಿದೆ ನೋಡು, ನೀನೇ ಇಟ್ಟು ಪೂಜೆ ಮಾಡು ಅಂದ್ಬಿಟ್ಟು ಅವರೇ ಓಪನ್ ಮಾಡಿ ಕೊಟ್ಟು ನಾನು ಪೂಜೆ ಮಾಡಿ ಮನೆಗ್ ತಗೊಂಡ್ಬಂದಿದ್ದೀನಿ. ಅಷ್ಟು ಖುಷಿಯಾಗಿದೆ. ಅದ ತರೋಕ್ಕಿಂತ ಮುಂಚೆ ನಾನು ಬುಕ್ ಮಾಡಿದಾಗ ನನಗ್ ಚೇಂಜಸ್ ಸುಮಾರು ಆಯ್ತು. ನನ್ನ ಹಸ್ಬೆಂಡ್ ಕೂಡ ಹೇಳಿದ್ರು, ನಿನ್ನಲ್ಲಿ ಕೂಡ ಮಸ್ತ್ ಚೇಂಜ್ ಆಯ್ತು ಅಂತ. ನಾವು ಕುಂದಾಪುರದವರು, ಮಧ್ಯೆ ನಾವು ಕುಂದಾಪುರ ಭಾಷೆ ಬಂದೇ ಬರುತ್ತದು. ಆಯ್ತಮ್ಮ, ಮಾತಾಡಿ. ನಂಗೆ ನಿಜ ಅಷ್ಟು ಖುಷಿ ಆಯ್ತು. ನಾನು ಅದೇ ಹೇಳಿದೆ, ನಾನು ಅವ್ರು ನಿಮ್ ಕೊಲಿಗ ಯಾರು ಅವ್ರು ಮಾಡ್ದಾಗ್ಲೂ ಹೇಳ್ದೆ, ನನಗದು ನಾನು ಅದನ್ನ ಶಕ್ತಿ ಅಂತ ಹೇಳ್ತಿಲ್ಲ, ನೀ ಶ್ರೀಚಕ್ರ ಅಂತ ಹೇಳ್ತೀರಾ, ನಾನ್ ಶ್ರೀಚಕ್ರ ಅಂತ ಹೇಳ್ತೀರಾ, ನನಗೆ ಅಮ್ಮನೇ ಬಂದಿದೆ ಅಂತ ನಾನು ಅನ್ಕೊಂಡಿದ್ದೀನಿ. ನೋಡಿ ನನಗೆ ಅದು ಮೈ ಜುಮ್ ನೀವು ಹೇಳೋದು ಕೇಳಿದ್ರೆ ಅಷ್ಟು ನಮಗೆ ಒಂಥರ ನಿಜ ನನಗೆ ಅಷ್ಟು ಇದಾಗಿದೆ. ನಾನ್ ಅನ್ಕೊಂಡಿರ್ಲಿಲ್ಲ ನನ್ನಲ್ಲಿ ಇಷ್ಟೊಂದು ಚೇಂಜಸ್ ಆಯ್ತಾ ಅಂತ. ನಾನ್ ಪೂಜೆ ಮಾಡಿ ಆದ್ಮೇಲೆ ಅದು ಎಷ್ಟು ನೆಗೆಟಿವ್ಸ್ ಇತ್ತೋ ಅದು ನಿಜ ನನಗ್ ಮೈ ಜುಮ್ಮಂತಿದೆ. ಮೇನ್ ಆಗಿ ನನಗ್ ನೆಮ್ಮದಿ ಸಿಕ್ತು. ನಾನು ಫಸ್ಟ್ ಹಾಕಿದ್ದು ಅದನ್ನೇ, ನಾನು ಈಗ ನಿಮ್ಮ ಹತ್ರ ಹೇಳ್ತಿರೋದು ಅದನ್ನೇ. ಫಸ್ಟ್ ನೆಮ್ಮದಿ ಸಿಕ್ತು, ನನಗ್ ಖುಷಿ ಸಿಕ್ತು, ಮನೇಲಿ ಆಗ್ತಿದ್ದ ಸಣ್ಣ ಸಣ್ಣ ಕಿರಿಕಿರಿ ತಪ್ಪಿತು. ನನಗೆ ನಿಜ ನನ್ನಲ್ಲಿ ಆಗ್ತಿಲ್ಲ, ನನಗೆ ಏನ್ ಹೇಳ್ಬೇಕು, ಏನ್ ಉತ್ತರ ಕೊಡ್ಬೇಕು ಅನ್ನೋದು ಗೊತ್ತಾಗ್ತಿಲ್ಲ. ಅಷ್ಟ ಮತ್ತೆ ಜಾನ್ವರಿಯಿಂದ ನೀವು ನಂಬ್ತಿರೋ ಬಿಡ್ತಿರೋ 5 lakh ನನ್ ಸಾಲ ತೀರ್ಸಿದ್ರೆ, ಅದು ನನ್ನ ಸೇವಿಂಗ್ಸ್ ಅಲ್ಲಿ. ನಾನು ನನ್ನ ಹಸ್ಬೆಂಡ್ ನಾವೇ ಇಬ್ರು ಇದ್ ಮಾಡೋದು, ಬೇಕರಿ ಇಟ್ಕೊಂಡಿದೀವಿ ಸಣ್ಣದಾಗಿ. ಅದು ಕೂಡ ಅಜ್ಜನ ಪ್ರಸಾದದಿಂದನೇ ನನಗೆ ಬೇಕರಿ ಆಗಿರೋದು ಅಂತ ಹೇಳ್ಬೋದು. ನೀವು ಸ್ಟಾರ್ಟಿಂಗ್ ಹೇಳ್ತೀರಾ ಕೊರಗಜ್ಜ ಅಂದು ಶ್ರೀಚಕ್ರದು ಅಂತ, ಸೇಮ್ ನಂದು ಒಪಿನಿಯನ್ ಕೂಡ. ಕೊರಗಜ್ಜನಿಂದ ನನಗೆ ಶಾಪ್ ಆಗಿದೆ, ಒಳ್ಳೆ ಇದಾಗ್ತಿತ್ತು. ಬಟ್ ಆಮೇಲೆ ನನಗೂ ಅನ್ನಿಸ್ತು, ನಾವು ಎಲ್ರ ತರ ಇರ್ಬೇಕು, ಎಲ್ರು ನಮ್ಮಲ್ಲಿ ಮಾತಾಡಿಸ್ಬೇಕು, ಒಂದು ಒಳ್ಳೆ ರೆಸ್ಪಾನ್ಸ್ ಕೊಡ್ಬೇಕು, ಎಲ್ರು ಒಂದು ನೆಗೆಟಿವ್ ಆಗಿ ಯಾರು ಹೇಳ್ಬಾರ್ದು, ನನ್ ಗಂಡಂಗೂ ಒಂದ್ ಮರ್ಯಾದೆ ಕೊಡ್ಬೇಕು ಅನ್ನೋ ಒಂದು ಕಾರಣಕ್ಕೆ ನಾನು ಶ್ರೀಚಕ್ರ ಮೇನ್ ಆಗಿ ತರಿಸಿದ್ದು. ಮುಂಚೆ ಯಾರು ನಮ್ಮನ್ನ ಮಾತಾಡ್ಸ್ತಾ ಇರ್ಲಿಲ್ಲ. ಮನೆಯವರಾಗ್ಲಿ ನನ್ನ ಪೇರೆಂಟ್ಸ್ ಒಬ್ರೆ ನನ್ನ ಹತ್ರ ಕರೆಕ್ಟ್ ಆಗಿ ಮಾತಾಡ್ತಿದ್ದು, ಕಷ್ಟ ಸುಖ ಕೇಳ್ಕೊಂಡಿದ್ದು. ಮತ್ತಿನ್ಯಾರು ನಮ್ಮನ್ನ ಮಾತಾಡ್ತಿರ್ಲಿಲ್ಲ. ಇವಾಗ ಎಲ್ರು ಮಾತಾಡಿಸ್ತಾರೆ, ಹೇಗಿದ್ಯಾ ಅಂತ ಕೇಳ್ತಾರೆ. ಹೇಗಿದ್ಯಾ ಅನ್ನೋ ಕೇಳೋದೊಂದು ಮಾತು ನನಗ್ ಬೇಕಿತ್ತು. ಮುಂಚೆ ಯಾರು ಇಷ್ಟು 11 ವರ್ಷದಲ್ಲಿ ನಾವು ಸುಮಾರು ಏರ್ಪೇರ್ಗಳನ್ನ ನೋಡಿದೀವಿ. ಎಷ್ಟು ನಂಗೆ ಕುಗ್ಗು ಹೋಗಿ ಈಗ ಅದು ಶ್ರೀಚಕ್ರ ಮನೆಗ್ ಬಂದು ನನಗೆ ಒಳ್ಳೇದಾಗಿದ್ಯಲ್ಲ. ಅಡ್ಡಿಲ್ಲ. ಅಲ್ಲ, ನನ್ಗೆ ಆಶ್ಚರ್ಯ ಆಗ್ತಾ ಇದೆ. ಈಗ ಜಸ್ಟ್ 4 ತಿಂಗಳಲ್ಲಿ 5 ಲಕ್ಷ ಸಾಲ ತೀರ್ಸೋದಂದ್ರೆ ಏನು? 5 ಲಕ್ಷ ಅದು ಕೂಡ ನೀವು ನನ್ನ ಹಸ್ಬೆಂಡ್ಗೂ ಹೇಳಲಿಲ್ಲ. ಅವ್ರು ನನಗೆ, ನೀವು ಹುಡ್ಗಂಗೆ ನಾನು ಅಂದೆ, ಕೆಲ್ಸದ ಹುಡ್ಗಂಗೆ ನೀವು ಸಂಬಳ ಕೊಡ್ತಿರಲ್ಲ, ಆ ಸಂಬಳದಲ್ಲಿ ಅರ್ಧ ಸಂಬಳ ನನಗ್ ಕೊಡಿ, ದಿನ ಇಂತಿಷ್ಟ ಅಂತ ಕೊಡಿ, ನಾನು ಅದನ್ನ ಏನೋ ಒಂದ್ ಒಳ್ಳೆ ಕೆಲ್ಸಕ್ಕೆ ನಾನು ಮಾಡ್ತೀನಿ. ಇದುವರೆಗೂ ನನ್ನ ಹಸ್ಬೆಂಡ್ಗೆ ಹೇಳಲಿಲ್ಲ ಇಷ್ಟು ಕ್ಲಿಯರ್ ಆಗಿದೆ, ಇಷ್ಟು ಇದಾಗಿದೆ ಅಂತ ನನ್ಗೇನು ಹೇಳಲಿಲ್ಲ. ಅದು ಕೂಡ ಹೇಳಿದೀನಿ, ನಾನು ಟೈಮ್ ಬಂದಾಗ ನಿಮ್ಗೆ ಏನ್ ಮಾಡಿದೀನಿ, ಎಂತ ಕೊಟ್ಟಿದೀನಿ ಅಂತ ನಾನು ನಿಮ್ಗೆ ಹೇಳ್ತೀನಿ. 5 lakh ನಾನು ಸಾಲ ತೀರ್ಸಿದೀನಿ. 5 lakh, ಒಂದು ಪೈಸೆ ಅಲ್ಲ, 2 ಪೈಸೆ ಅಲ್ಲ, 5 lakh ನಾನು ಸಾಲ ತೀರ್ಸಿದೀನಿ. ಅದಕ್ಕಿಂತ ಖುಷಿ ಬೇಡ. ಅದು ಸಾಲ ತೀರ್ಸೋಕ್ಕಿಂತ ಮುಂಚೆ ನಂಗೆ ಅದೊಂದು ಕೊರಗಿತ್ತು, ಅಯ್ಯೋ ಸಾಲ ಇದೆಯಲ್ಲ, ಇದು ಯಾವಾಗ ತೀರೋದು, ನಮಗೂ ಯಾವಾಗ ನೆಮ್ಮದಿ ಸಿಕ್ಕೋದು, ಯಾವಾಗ ಬೇರೆಯವ್ರ ಹತ್ರ ಮಾತು ಕೇಳಿಸ್ಕೋಬೇಕಲ್ಲ ಅನ್ನೋದೊಂದು ಮಾತು ಇವಾಗ ತಪ್ಪು. ಇವಾಗ ಎಲ್ಲರಿಗೂ ನೆಗೆಟಿವ್ ಇಂದ ಹೋಗಿ ಪಾಸಿಟಿವ್ ಆಗಿದೆ. ಪಾಸಿಟಿವ್ ಮಾತುಗಳು ಬೇಕಿತ್ತು. ಮೊನ್ನೆ ಊರಿಗೆ ಹೋದಾಗ ಏನ್ ಇಷ್ಟೊಂದು ಚೇಂಜಸ್ ಆಯ್ತು, 5 ತಿಂಗಳಲ್ಲಿ 4 ತಿಂಗಳಲ್ಲಿ ಇಷ್ಟೊಂದು ಸಾಲ ತೀರ್ಸಿ, ಸಣ್ಣದಾಗ ಒಂದು ನನ್ನ ಮಗಳಿಗೊಂದು ಕಿವಿ ಕೊಡ್ಸಿದೆ. 10 ವರ್ಷ ಆಯ್ತು ನನ್ ಜೊತೆಗೆ ಅವಳು ಇದ್ದು, ನನ್ ಜೊತೆಗೆ ಅವಳು ಕೂಡ ಏರುಪೇರು ನೋಡಿದಾಳೆ. ಹಂಗಾಗಿ ಅವಳು ಇದುವರೆಗೂ ಏನ್ ಬೇಕು ಅಂತಾನು ಕೇಳಲಿಲ್ಲ. ಮೊನ್ನೆ ಫಸ್ಟ್ ಟೈಮ್ ಅವಳು ಕೊಡಿಸಿದಾಗ ಅವಳ ಮುಖದಲ್ಲಾಗಿರೋ ಖುಷಿ ನೋಡ್ಬೇಕಿತ್ತು. ನನಗದು ಅಷ್ಟು ಖುಷಿ ಆಗ್ತದೆ. ನಿಜ, ಅದಕ್ಕೆ ಬೆಲೆ ಕಟ್ಟಕ್ಕಾಗಲ್ಲ. ನಿಜವಾಗ್ಲು ಬೆಲೆ ಕಟ್ಟಕ್ಕಾಗಲ್ಲ. ಅವಳು ಅಂದ್ಲು, ಅಮ್ಮ ನಿಮ್ ಫಸ್ಟ್ ಸಾಲ ಎಲ್ಲ ತೀರ್ಸ್ಕೊಮ್ಮ, ನನಗ್ ಕೊಡಿಸ್ತೀಯ, ನನಗ್ ಗೊತ್ತು
ಅಂತ ಆ 10 ವರ್ಷದ ಮಗು ಹೇಳಿದೆ. ನೋಡಿ ಅವಳು ಕೊಟ್ಟ ಬೆಂಬಲನೇ ನಾನು ಇದುವರೆಗೂ ಇದ್ದೀನಿ. ನಾವು ಒಂದ್ ಟೈಮ್ ನಾವು ಸತ್ತೇ ಹೋಗ್ಬೇಡ ಅನ್ನೋಷ್ಟು ಮಟ್ಟಿಗೆ ಹೋಗ್ಬಿಟ್ಟಿತ್ತು ನಾನು ನನ್ನ ಹಸ್ಬೆಂಡ್ ಹಾಕೊಳ್ಳೋ ಹೇಗ್ ಅನ್ಕೊಳ್ಳೋವರ್ಗೂ ಹೋಗಿದ್ರು ಫ್ಯಾನ್ ಹತ್ರ. ನಾನು ನನ್ನ ಮಗಳು ಎದುರುಗಡೆನೆ ಇದ್ವಿ. ಆ ನಾನಂದೆ ನಂಗೆ ಏನೋ ಬೇಡ ಇದು ಬೇಡ ಅಂದ್ಬಿಟ್ಟು ತಗೊಂಡಿದ್ದು ದುಪ್ಪಟ ಕೂಡ ನಾನು ಸುಟ್ಟು ಹಾಕಿದೀನಿ. ಸುಟ್ಟು ಹಾಕಿ ನಾನು ಆಮೇಲೆ ನನಗೆ ಯಾರೋ ಯೂಟ್ಯೂಬರ್ ಸೇಮ್ ನಿಮ್ ತರನೇ ಯೂಟ್ಯೂಬರ್ ಯಾರೋ ಕೊರಗಜ್ಜಂದು ನಂಬರ್ ಕೊಟ್ಟು ಅವ್ರ ಹತ್ರ ಪ್ರಶ್ನೆ ಕೇಳಿದಾಗ ನೀನ್ ಆ ಮನೆ ಖಾಲಿ ಮಾಡು ಅಲ್ಲಿ ಆ ಮನೆ ಖಾಲಿ ಮಾಡಿದ್ಮೇಲೆ ನನಗೆ ಈ ಊರಿಗೆ ಬಂದೆ. ಅದು ಕೂಡ ಹೇಳ್ದೆ ನಂಗೆ ಈ ಅಜ್ಜ ನಂಗೆ ಬೇರೆ ಯಾವ ಇದು ಬೇಡ, ನನಗೆ ನೆಂಟ್ರು ಬೇಡ, ಯಾರು ಬೇಡ, ನನಗೆ ದೂರ ಬೇಕು ಅಂದ್ಬಿಟ್ಟು. ಇವಾಗ ಆಲ್ಮೋಸ್ಟ್ ನಾವು ಸಿಕ್ಕಾಪಟ್ಟೆ ಜಿಗಣಿ ಹತ್ರ ಇದೀವಿ. ಮುಂಚೆ ನಾವು ಸಿಟಿ ಹತ್ರ ಇದ್ದಿತ್ತು, ಈಗ ಜಿಗಣಿ ಯಾರು ಬರೋದಿಲ್ಲ, ಯಾರು ಹೋಗೋದಿಲ್ಲ. ಈಗ ಬಂದವ್ರು ಒಳ್ಳೆ ಒಪಿನಿಯನ್ ಮಾತು ಕೊಡ್ತಿದಾರೆ. ಮುಂಚೆ ಯಾರು ಹೇಗಿದ್ಯಾ, ಸತ್ತಿದ್ಯಾ, ಬದುಕಿದ್ಯಾ ಅಂತ ಕೇಳೋರು ಇರ್ತಿರ್ಲಿಲ್ಲ. ಈಗ ಎಲ್ರು ಕೇಳ್ತಾರೆ. ನಾನು ಇಷ್ಟೊಂದು ಮಾತಾಡ್ತೀನಿ ಅಂತಂದ್ರೆ ನನಗೀಗ ವೈಬ್ಸ್ ಬಂದಿದೆ, ಪಾಸಿಟಿವ್ ವೈಬ್ಸ್. ಮುಂಚೆ ಯಾರಪ್ಪ ನಂಗೆ ಯಾರು ಇಲ್ಲ ಅನ್ಸ್ಬಿಟ್ಟಿತ್ತು. ನಾ ಅಮ್ಮ ಅಪ್ಪನ ಹತ್ರ ಹೇಳ್ಕೊಳಕ್ ಆಗ್ತಿರ್ಲಿಲ್ಲ, ಕಷ್ಟ ಹೀಗಿದೆ ಅಂತ ಹೇಳಕ್ ಆಗ್ತಿರ್ಲಿಲ್ಲ. ನಮ್ಮನೆ ನಿನ್ನ ಅಳಿಯ ಹಿಂಗ್ ಹಾಕೊಂಡಿದ್ದಾರೆ ಅಂತ ಹೇಳಕ್ ಆಗ್ತಿರ್ಲಿಲ್ಲ. ಆಮೇಲೆ ನನಗೂ ಸೋತ್ ಹೋಗಿ ನಾನ್ ಹೇಳೇ ಬಿಟ್ಟೆ. ಹೇಳೋದಲ್ಲ ಅನ್ಕೊಂಡಿದ್ದೆ, ಹೇಳ್ಬಿಟ್ಟೆ. ಈಗ ಈಗ ಮೊನ್ನೆ ಊರಿಗೆ ಹೋದಾಗ್ಲೂ ಹೇಳ್ತಿದ್ದಾರೆ, ಸುಮಾರು ಚೇಂಜ್ ಆದೆ ನೀನ್ ಇವಾಗ ನಿನಗ್ ಖುಷಿ ಆಗುತ್ತೆ. ಮುಂಚೆ ಹೆಂಗಿದ್ದಳು ಇವಾಗ ಹೆಂಗಾದೆ, 4 ತಿಂಗಳ ಇಷ್ಟೊಂದ್ ಚೇಂಜಸ್ ಅಂತ. ಅದಕ್ಕೆ ನಾನು ಅಮ್ಮಂಗಂದೆ, ನೀನ್ ನೀ ಬೆಂಗಳೂರಿಗೆ ಬಂದು ನಾನು ಒಂದ್ ಪೂಜೆ ಮಾಡ್ತಿದ್ದೀನಿ, ಅದ್ ಮಾಡಿದ್ಮೇಲೆ ನನಗ್ ಚೇಂಜಸ್ ಆಗಿದೆ ಅಂತ ನಾನು ನಿನಗೆ ಹೇಳ್ಬೇಕು, ನಿನಗ್ ತೋರ್ಸ್ಬೇಕು ಅಂತ ನಾನು ಅದನ್ನ ಅಮ್ಮಂಗೆ ಹೇಳ್ದೆ. ಅಮ್ಮಂಗ್ ಮಾತ್ರ ಹೇಳಿದ್ದು, ನಮ್ಮ ಅತ್ತಿನ ಯಾರು ಹೇಳಿಲ್ಲ. ಯಾರು ಹೇಳಿದ್ರೆ ಯಾರು ನಂಬಲ್ಲ ನಮ್ ಸೈಡ್ನವರು. ನನಗೆ ಫ್ರೆಂಡ್ ಸರ್ಕಲ್ ಯಾರು ಇಲ್ಲ. ನಿಜ ಹೇಳ್ಕೊಂಡು ನನ್ಗೆ ಯೂಟ್ಯೂಬರ್ ಮಾತ್ರ ಅದೇ ಒಂದ್ ನಂಬರು, ಪ್ಲಸ್ ನಿಮ್ಮದು ನನಗೆ ಇವತ್ತು ನಿಮ್ಮ ಕೋಲಿಗಿಂದ ನಂಗೆ ನಿಮ್ ನಂಬರ್ ಸಿಕ್ಕಿದ್ದು ಬಿಟ್ಟು ನನ್ಗೆ ಯಾವ ಫ್ರೆಂಡ್ ಸರ್ಕಲ್ ಇಲ್ಲ. ನಿಜ ಹೇಳ್ಬೇಕು ಅಂತಂದ್ರೆ ನಾನು ಎಲ್ಲದೂ ಅಮ್ಮನ ಹತ್ರ ಹೇಳ್ಕೊಂತೀನಿ, ಅಜ್ಜನ ಹತ್ರ ಹೇಳ್ಕೊಂತೀನಿ ಬಿಟ್ಟು ಅಮ್ಮ ಅಂತಂದ್ರೆ ನನ್ನಮ್ಮ. ಆಮೇಲೆ ನೀವು ಶ್ರೀ ಚಕ್ರ ಅಂತ ಕಳ್ಸಿದ್ರೆ ನಾನು ಅದನ್ನೇ ಅಮ್ಮ ಅಂತ ಅನ್ಕೊಂಡಿದ್ದೀನಿ, 2ನೇ ತಾಯಿ ಅಂತಾನೆ ಅನ್ಕೊಂಡಿದ್ದೀನಿ ನಾನು. ನಾ ಪೂಜೆ ಮಾಡುವಾಗ್ಲೂ ಅಮ್ಮ ಅಂತಾನೆ ಹೇಳ್ತೀನಿ ಹೊರತು ಬೇರೆ ಏನು ನನ್ ಇದು ಬರ್ತಿಲ್ಲ. ನಾನ್ ಫಸ್ಟ್ ಹೇಳೋದು ಕೊರಗಜ್ಜಂದು, ಆಮೇಲೆ ನನಗೆ ಅಮ್ಮ ಅಂತಾನೆ ಬರುತ್ತೆ ಬಾಯಲ್ಲಿ. ನನಗೆ ಅಷ್ಟು ವೈಬ್ಸ್ ಕೊಟ್ಟಿದೆ, ನನಗೆ ಅದ್ ನೆಮ್ಮದಿ ಕೊಟ್ಟಿದೆ, ಖುಷಿ ಕೊಟ್ಟಿದೆ. ಇನ್ ಏನ್ ಬೇಕು ನಿಮಗೆ? ಅದಕ್ಕೆ ಆಮೇಲೆ ನನ್ ಮಗಳಂದು, ಅಮ್ಮ ಅವಳು ಊರಲ್ಲಿ ಇದ್ದಾಳೆ. ನಾನಂದೆ ಪುಟ್ಟ ಹಿಂಗೆ ಅವ್ರು ಕಾಲ್ ಮಾಡ್ತಿದ್ದಾರೆ ವಿಡಿಯೋ, ಅಮ್ಮ ನಾ ಬಂದಿದ್ಮೇಲೆ ಕಾಲ್ ಮಾಡ್ಬೋದಾ ಕೇಳ್ ನೋಡಮ್ಮ ಅಂತಂದ್ಲು. ಆಯ್ತಮ್ಮ, ಮಾತಾಡ್ಸಿ ಒಂದ್ಸಲ, ಖಂಡಿತ ಮಗಳ ಹತ್ರ ಮಾತಾಡೋಣ. ಅದಕ್ಕಿಂತ ಹೆಚ್ಚಿನ ಖುಷಿ ಏನಿದೆ ಹೇಳಿ? ನಿಜ, ಅವಳು ನಮ್ಮಿದ್ದಾಳೆ. ಅವಳಿಂದ ನಾವಿದೀವಿ ಹೊರತು ಅದು ನಮ್ಮಿಂದ ಅವಳಲ್ಲ, ಅವಳಿಂದಾನೇ ನಾವಿದೀವಿ ಈಗ. ಅವಳು ಅಮ್ಮ ಯಾರ್ ಮಾತಾಡಿಲ್ಲ ಅಂದ್ರೆ ಏನಮ್ಮ, ನಿನ್ಗೆ ಸ್ವಾಮಿ ಇತ್ತು, ಸ್ವಾಮಿ ಇದ್ರ ಮೇಲೆ ನಿನಗೆ ಏನ್ ಬೇಕು ನಿಂಗೆ ಅಂತಾಳೆ. ಅಷ್ಟು ವೈಬ್ಸ್ ಅವಳು ಕೊಟ್ಟಿದ್ದಾಳೆ. ಖಂಡಿತ. ಆಯ್ತು, ಒಳ್ಳೇದು. ಈಗ ಅಮ್ಮನವ್ರ ಮನೆಗ್ ಬಂದಿದ್ದಾರೆ ನೋಡಿ, 4 ತಿಂಗಳಲ್ಲಿ ಇಷ್ಟು ಬದಲಾವಣೆ ಕಾಣಿಸಿದೆ, ನಮಗೂ ಆಶ್ಚರ್ಯ ಆಗ್ತಾ ಇದೆ. ಅದೇ ಇನ್ ಮೇಲೆ ನೀವು ಹಿಂದೆ ತಿರುಗಿ ನೋಡೋ ಹಾಗಿಲ್ಲ, ಎಷ್ಟು ದೊಡ್ಡ ಪ್ರಮಾಣದಲ್ಲಿ ಬೆಳಿತೀರಾ, ಅದ್ರಲ್ಲಿ ಏನು ಡೌಟ್ ಇಲ್ಲ. ನಾನು ಅದಕ್ಕೆ ನಿನ್ನೆ ನನ್ನ ಹಸ್ಬೆಂಡ್ಗೂ ಕೂಡ ಹೇಳ್ದೆ, ನಿಮ್ಗೆ ನಾನು ಕೆಲವೊಂದು ವಿಷಯ ಹೇಳ್ಬೇಕು, ಕೆಲವೊಂದು ಮಾಡಿದೀನಿ, ಹೇಳ್ತೀನಿ, ಬಟ್ ನೀವ್ ಏನು ನೆಗೆಟಿವ್ ಆಗಿ ತಗೋಬೇಡಿ ಅಂತಾನು ಹೇಳಿದೀನಿ. ಯಾಕಂದ್ರೆ ಸಾಲ ತೀರ್ಸಿದೀನಿ, ಮಗಳಿಗೆ ಒಂದು ಸಣ್ಣದ ಕಿವಿದ್ ಮಾಡ್ಸಿದೀನಿ, ನಾನ್ ಜ್ಯುವೆಲ್ಸ್ ಮಾಡ್ಕೊಂಡಿದೀನಿ. ಅದ್ ಯಾವ್ದು ಅವ್ರಿಗೆ ಗೊತ್ತಿಲ್ಲ, ಎಲ್ಲ ನಾನು ಕೊಟ್ಟಿರೋ ಸೇವಿಂಗ್ಸ್ ಅಮೌಂಟ್ ಅಲ್ಲಿ ನಾನು ಮಾಡ್ಸಿದೀನಿ. ಅವರಿಗೂ ಸಾಲ ತೀರ್ಸಿರೋದು ಗೊತ್ತಿಲ್ಲ. ಯಾಕಂದ್ರೆ ನನ್ನ ತಮ್ಮನ ಹತ್ರನೇ ತಗೊಂಡಿದ್ದು ಸಾಲ, ಮತ್ತೆ ಮನೆಯವ್ರ ಹತ್ರ ಸಾಲ ತಗೊಂಡು ಅದೆಲ್ಲ ನಾನ್ ತೀರ್ಸಿದೀನಿ. ಅವ್ರ ಮನೆಯವ್ರದ್ದು ಸ್ವಲ್ಪ ನಾನ್ ತೀರ್ಸಿದೀನಿ. ಅದ್ ಯಾವ್ದು ಅವ್ರಿಗೆ ಗೊತ್ತಿಲ್ಲ. ಅವ್ರ ಮನೆಯವ್ರಿಗೂ ಹೇಳಿದೀನಿ, ನಾನ್ ಟೈಮ್ ಬಂದಾಗ ನಾನು ಹೇಳ್ತೀನಿ ಅತ್ತೆ ಅಂತಾನು ನಾನು ಹೇಳಿದೀನಿ. ಹಾಗಾಗಿ ಅದಕ್ಕೆ ನಮ್ಮನೆಯವ್ರು ಅಂದ್ರು, ನನ್ನ ತಮ್ಮ ನನ್ನ ಎಲ್ರು ಹೇಳಿದ್ರು ರಿಲೇಷನ್, ನನ್ನ ತಮ್ಮ ಒಬ್ನೇ ಕೊಟ್ಟಿದ್ದು. ಅವನ್ಗೂ ಕೂಡ ನಾನು ಅದೇ ಅಂದೆ, ನೀನ್ ಕರಿಮಣಿ ಬಿಡಿಸಿ ಕೊಟ್ಟಿದ್ಯಾ, ನಿನ್ ಕರಿಮಣಿ ನಾನು ಅಮೌಂಟ್ ತಗೊಳ್ಳೋದಾದ್ರೆ ಮಾತ್ರ ನಾನು ಟೈಮ್ ಆದಾಗ ನಾನು ನಿನಗೆ ಅಮೌಂಟ್ ಕೊಡ್ತೀನಿ, ಅಲ್ಲಿ ನೀನ್ ಮತ್ತೆ ಫ್ರೀಯಾಗಿ ನನಗೆ ಕರಿಮಣಿ ಬಿಡಿಸು. ಆ ಮೂಮೆಂಟ್ ವರ್ಗೂ ಹೋಗಿತ್ತು, ಕರಿಮಣಿ ಕಿತ್ತು ಹೋಗೋವರ್ಗು ಹೋಗಿತ್ತು. ನನ್ನ ಹತ್ರ ಯಾವ್ದು ಇದ್ದಿಲ್ಲ, ಎಲ್ಲ ಕೊಟ್ಟಿದ್ದೆ. ಅಂದ್ರೆ ಅದೇ ನನ್ನ ಹಸ್ಬೆಂಡ್ ಒಳ್ಳೇದ್ ಮಾಡ್ತಾರೆ ಅಂತ ಒಂದ್ ಕಾರಣಕ್ಕೋಸ್ಕರ ಯಾರಿಗೂ ಕೇಳ್ದಿರ ಕೊಟ್ಟೆ. ಅದು ಬಿಡಿಸ್ಲಿಕ್ಕಾಗಿಲ್ಲ. ಆಮೇಲೆ ಅದು ಅವ್ನಿಗೆ ವಿಷಯ ಗೊತ್ತಾಗಿ ಯಾರ್ದೋ ಮುಖಾಂತರ ಅಮೌಂಟ್ ಹಾಕಿದ್ದು, ಆಮೇಲೆ ನನಗ್ ವಿಷಯ ಗೊತ್ತಾಗಿದ್ದು. ಒಂದು 6 ತಿಂಗಳಾದ್ಮೇಲೆ ನನಗೆ ಗೊತ್ತಾಗಿದ್ದು. ಅದಕ್ಕೆ ನಾನಂದೆ, ನೀನು ತಗೊಳ್ತೀಯ ಅಮೌಂಟ್ ಮುಖಾಂತರ ತಗೋ, ಮತ್ ನನಗೆ ಫ್ರೀಯಾಗಿ ಬೇಡ. ಅದು ಕೂಡ ಶ್ರೀಚಕ್ರ ಬಂದಿದ್ 1 ತಿಂಗಳಲ್ಲಿ 1,20,000 ಅವನಿಗೆ ಕ್ಲಿಯರ್ ಮಾಡಿದೀನಿ. 1 ಲಕ್ಷ. ಅದು ಹೇಗ್ ಕ್ಲಿಯರ್ ಆಯ್ತು,
ನಾನು ಎಷ್ಟು ಜನ ಕ್ಲಿಯರ್ ಮಾಡಿದಿರೋ ನಂಗೆ ಗೊತ್ತಿಲ್ಲ. ಆಮೇಲೆ ನಾನು ಮೊನ್ನೆ ಡೈರಿ ಬುಕ್ ನನ್ಗೆ ಕೊಟ್ಟಿರೋ ಲಿಸ್ಟ್ ಕೂಡ ಇದೆ, ಇಷ್ಟಿಷ್ಟು ಅಂತ. ಅದನ್ನ ಇಷ್ಟ ಕ್ಲಿಯರ್ ಮಾಡೋದ್ ನನಗೆ ಅನ್ನಿಸ್ಬಿಟ್ಟು ನನಗೆ ಶಾಕ್ ಆಯ್ತು. ನನ್ ಮಗಳು ಅಂದ್ಲು, ಅಮ್ಮ ನೀವ್ ಅಷ್ಟೆಲ್ಲ ಕೊಟ್ಟು ನನಗೆ ಟಿವಿ ಕೊಡ್ಸೋದ ಅಂತ ಮನೆಗ್ ಕೇಳಿದ್ಲು. ನಿಜವಾಗ್ಲೂ ನಮಗೆ ಈಗ ಒಂಥರ ಎಷ್ಟು ಇದಾಗ್ತಾ ಇದೆ ಅಂದ್ರೆ ಕೇಳಿದ್ರೆ, ಅದು ಅಮ್ಮನವ್ರು ನೋಡಿ ಬಂದು ನಿಂತು ಹೇಗೆ ಆಶೀರ್ವಾದ ಮಾಡಿ ಮಾಡಿಸ್ತಾ ಇದ್ದಾರೆ. ಅದು ಕೂಡ ನನಗೆ ಪೂಜೆ ಮಾಡ್ಲಿಕ್ಕೂ, ನಮ್ದು ಶಾಪ್ ಇರೋದ್ರಿಂದ ನನಗೆ ಪೂಜೆ ಮಾಡ್ಲಿಕ್ಕೂ ಕೂಡ ಟೈಮ್ ಸಿಗ್ತಿಲ್ಲ. ನನ್ಗೆ ಎಷ್ಟು ಗಂಟೆಗೆ ಟೈಮ್ ಸಿಕ್ತೋ ನಾನು ಅಷ್ಟು ಗಂಟೆ ಬೆಳಿಗ್ಗೆ ಮಾತ್ರ ಬೇಗ ಮಾಡೋಣ ಅನ್ಕೊಂತಿದೀನಿ. ಬಟ್ ಅದ್ ಏನೋ ಆಗ್ತಿಲ್ಲ. ಅದಕ್ಕೆ ಅನ್ಕೊಂಡಿದೀನಿ ನಿನಗೆ ನಾನು ಮಂಗಳವಾರ ಶುಕ್ರವಾರ ನಾನು ಆದಷ್ಟು ಮಾಡ್ತೀನಿ ಅಂತಾನೆ ಅನ್ಕೊಂಡಿದೀನಿ. ನೋಡ್ಬೇಕು. ನಮ್ಗೆ ಶಾಪ್ ಇರೋದ್ರಿಂದ ಅದೇ ಹೇಳಿದ್ನಲ್ಲ, ಅಜ್ಜನ ಪ್ರಸಾದ ಅದು ಕೂಡ ನನಗೆ ಕೊರಗಜ್ಜನ ಪ್ರಸಾದದಿಂದಾನೇ ನಾನು ಅಂಗಡಿ ಮಾಡಿದ್ದು. ಸುಮಾರು ಬೇಕರಿಗಳು ನೋಡಿದ್ವಿ. ಇಷ್ಟೆಲ್ಲ ನನಗೆ ಸಾಲ ತೀರ್ಸೋದಕ್ಕಿಂತ ಮುಂಚೆ ನನಗೆ ರಿಲೇಷನ್ ಒಬ್ರು ಮಾತಾಡ್ತಿರ್ಲಿಲ್ಲ. ಅವಳೆಂತದ ಅವಳು ಒಂದ್ ಕಡೆ ಇದ್ದಾಳ, ಯಾರತನೂ ಎಂತದು ಹೇಳೋದಿಲ್ಲ, ಆ ಮಟ್ಟಿಗಿತ್ತು. ನಾನು ಯಾಕಂದ್ರೆ ನನ್ ಪ್ರಾಬ್ಲಮ್ ಯಾರ ಹೇಳಕ್ ಹೋಗ್ತಿರ್ಲಿಲ್ಲ. ಎಷ್ಟೇ ಕೊರಗಿದ್ರು ನನ್ ಪಾಡಿ ನಾನು ಕೊರಗ್ತಾ ಇದ್ದೆ ಬಿಟ್ಟ ನಾನು ಒಬ್ರಿಂದ ಒಬ್ರಿಗೆ ಹಾಕ್ತಿರ್ಲಿಲ್ಲ. ನಂಗೂ ನನ್ ಗಂಡ ನನ್ ಮಗಳು ಮಾತ್ರ ಗೊತ್ತಿತ್ತು. ನಾನಾಗ್ ನಾನ್ ಹೊರಗಾಗ್ತಿರ್ಲಿಲ್ಲ. ವಿಷಯ ಗೊತ್ತಾದ್ಮೇಲೆ ಅದು ಅವ್ರಿಗೆ ಗೊತ್ತಾಗಿರೋದು ಬಿಟ್ಟು ನಾನು ಹೊರಗಾಕಿಲ್ಲ. ಆಗಿರೋದು ನನಗೆ, ನಾನ್ ತಾನೇ ತಕೊಂಡಿರೋದು, ನಾನ್ ತಾನೇ ಗಂಡನ್ ಕೊಟ್ಟಿದ್ದು, ಹೋಗಿರೋದು ನಮ್ದು. ಬೇರೆಯವ್ರದಿಂದ ನಾ ಏನ್ ತಕೊಂಡಿಲ್ವಲ್ಲ ಅನ್ನೋ ಕಾರಣಕ್ಕೋಸ್ಕರ ಅದ್ ಏನೋ ಗಟ್ಟಿ ಮನ್ಸಾಗೋಗ್ಬಿಟ್ಟಿತ್ತು. ಆ ಮಾತುಗಳೆಲ್ಲ ಅವರು, ಅದು ನನ್ನ ಹಸ್ಬೆಂಡ್ ಏನಾಯ್ತು, ಅವ್ರು ಎಲ್ಲ ಕಳೆದ್ನಲ್ಲ ನಾನು ಅಂದ್ಬಿಟ್ಟು ಒಂದು ಕಾರಣಕ್ಕೋಸ್ಕರ ಹ್ಯಾಂಗ್ ಹಾಕೊಳಕ್ ಹೋದ್ರು. ಇದಕ್ಕೋಸ್ಕರ ಬೇಡ, ಇದೇನೋ ಮುಂದೆ ನೋಡೋಣ, ಬೇಡವೇ ಬೇಡ ಅಂದ್ಬಿಟ್ಟು ನಾನು ನನ್ ಮಗಳು ಕಾಲ್ ಹಿಡ್ದು ಅದ್ ಎಷ್ಟೆಷ್ಟೋ ಅದು ಪಾಡ್ ಪಟ್ಟಿದೀನಿ. ನನ್ ನಾಯಿ ಪಾಡ್ ಬೇರೆ ನನ್ ಶತ್ರುಗೂ ಬೇಡ ಆ ತರ ಪಾಡ್ ಪಟ್ಟಿದೀನಿ. ಅವ್ರ ಹತ್ರ ಇಷ್ಟು ಮನ್ಸು ಬಿಚ್ಚಿ ಮಾತಾಡಿರ್ಲಿಲ್ಲ. ನಿಮ್ ಹತ್ರ ಎಲ್ಲಾ ಮನ್ಸು ಬಿಚ್ಚಿ ಮಾತಾಡಿದೆ. ಈಗ ಮನ್ಸು ಹಗುರಾಯ್ತು. ನೋಡಿ ನೋಡಿ ನೋಡಿ, ಇಲ್ಲಮ್ಮ ಬಹಳ ಒಳ್ಳೇದಾಗತ್ತೆ, ಬಹಳ ಒಳ್ಳೇದಾಗತ್ತೆ. ಇನ್ನು ಅದನ್ನ ಶ್ರದ್ಧೆ ಭಕ್ತಿ ನಂಬಿಕೆಯಿಂದ ಮಾಡ್ಕೊಂಡು ಹೋಗಿ. ನಾನು ಅದೇ ಪ್ರತಿ ವಿಡಿಯೋದಲ್ಲೂ ಹೇಳ್ತಿರ್ತೀನಿ, ಆಗಲಾರ್ದ ಕೆಲಸ ಮಾಡಿಕೊಡುತ್ತೆ, ಮತ್ತು ನಾವೇನು ಅನ್ಕೊಂಡಿರ್ತೀವಿ ಅದಕ್ಕಿಂತ 100,000 ಪಟ್ಟು ಕೊಡುತ್ತಂತೆ ಶ್ರೀಚಕ್ರ. ಅದು ನಿಮಗೆ ಆಗ್ಲೇ ಬಂದಿದೆ. ನಿಜ, ನಾನು ಅದೇ ಹೇಳಿದ್ನಲ್ಲ, ನಾನು ಇನ್ನೂ ಆರ್ಡರ್ ಮಾಡಿರ್ಲಿಲ್ಲ. ಆರ್ಡರ್ ಮಾಡಿ 15 ದಿವಸಗಳು ನನಗೆ ಬಂದಿದೆ. ಬರೋಕ್ಕಿಂತ ಮುಂಚೆನೆ ನಮ್ಮ ಮನೆಯವ್ರು ಹೇಳ್ದಂಗೆ ಏನು ಒಂಥರ ಪಾಸಿಟಿವ್ ವೈಬ್ಸ್. ಮುಂಚೆ ವ್ಯಾಪಾರ ಸ್ವಲ್ಪ ಡೌನ್ ಇತ್ತು. ಡೌನ್ ಅಂದ್ರೆ ತಕ್ಕ ಮಟ್ಟಿಗಿತ್ತು. ಈಗ ಸ್ವಲ್ಪ ವ್ಯಾಪಾರನೂ ಸ್ವಲ್ಪ ಪರವಾಗಿಲ್ಲ. ಪರವಾಗಿಲ್ಲ, ಅದ್ರೂ ನನಗೆ ಇದಿಲ್ಲ. ಬಟ್ ಅದೇ ನನಗೆ ಈಗ ಖುಷಿ ಸಿಕ್ತು. ಮೇನ್ ಆಗಿ ನನಗೆ ಖುಷಿ ಇತ್ತು. ಮುಂದಿನ ತರ ನೆಗೆಟಿವ್ಸ್ ಯಾವ್ದು ಇರ್ತಿಲ್ಲ. ಇವಾಗೆಲ್ಲ ಪಾಸಿಟಿವ್ ವೈಬ್ಸ್ ಇದೆ. ಹಾಗಾಗಿ ಅದಕ್ಕೆ ನನ್ ಮಗಳು ಅಂದ್ಲು, ಅಮ್ಮ ನಿಂಗೆಲ್ಲ ಕ್ಲಿಯರ್ ಆಯ್ತಮ್ಮ, ಇನ್ನೊಂದು ವರ್ಷದಲ್ಲಿ ಮನೆ ಆಗುತ್ತಾ ಅಂತ. ಅವಳಿಗೊಂದು ಅದೊಂದು ಇಲ್ಲಿ ಈ ಲೈನಲ್ಲೆಲ್ಲ ಮನೆ ಕಟ್ತಿದ್ರೆ ಅದನ್ನ ನೋಡ್ತಾ ಇರ್ತಾಳೆ ರೋಡಲ್ಲಿ ಬರುವಾಗ. ಅಮ್ಮ ಮನೆ ಆಗುತ್ತಮ್ಮ, ನೋಡೋಣ ಶಾಮಿ ನಿಂಗೆ ಯಾವಾಗ ಕೊಡುತ್ತ ನೋಡೋಣ, ನಿಮ್ದೊಂದ್ ಕನ್ಸು ಯಾವಾಗ ಈಡೇರುತ್ತ ಅಂತ ನಾನು ಹೇಳ್ತಾ ಬರ್ತೀನಿ. ನೋಡ್ಬೇಕು. ಅದು ಅದೇ ಅವ್ಳು ಹೇಳೋದು, ಸ್ವಾಮಿ ನನಗೊಂದು ಬಂದ್ಬಿಡುತ್ತೆ ಬಾಯಿಗೆ. ಖಂಡಿತ ಆಗುತ್ತೆ, ಖಂಡಿತ ಆಗುತ್ತೆ. ಅಜ್ಜನವ್ರನ್ನ ಮತ್ತೆ ಶ್ರೀಚಕ್ರನ ಭಕ್ತಿಯಿಂದ ಪೂಜೆ ಮಾಡ್ಕೊಂಡು ಹೋಗಿ ಎಲ್ಲ ಆಗುತ್ತೆ. 2 ಕೆಲಸ ಖಂಡಿತ ಆಗುತ್ತೆ ನಿಮ್ಗೆ. ಅದೇ ನಾನು ಹೇಳಿದ್ನಲ್ಲ, ನನಗೆ ಅದೊಂದು ಹೋಪ್ಸ್ ಇದೆ. ನಂಗೆ ಆ ಹೋಪ್ಸ್ ನಾನು ಹೇಳ್ತೀನಿ, ಪದೇ ಪದೇ ಹೇಳ್ತೀನಿ ಅಂತ ತಪ್ಪು ತಿಳ್ಕೊಬಿಡಿ. ನನಗೆ ನೆಮ್ಮದಿ ಸಿಕ್ಕಿದೆ, ಖುಷಿ ಸಿಕ್ಕಿದೆ, ಟೆನ್ಷನ್ ಹೋಗಿದೆ. ಎಲ್ಲದೂ ನಾನು ಅಮ್ಮನ ಮೇಲೆ ಬಿಟ್ಟಿದ್ದೀನಿ. ಅಮ್ಮ ಯಾವಾಗ ಕೊಡ್ತೀಯಾ, ನನಗೆ ಇಂಥ ದಿವ್ಸನೇ ಕೊಡು ಅಂತ ಹೇಳ್ತಿಲ್ಲ. ನಂಗೆ ಯಾವಾಗ ನೀನ್ ಕೊಡ್ತೀಯ, ನೀನ್ ಕೊಡೋದಿನ ನಾನ್ ತಗೋತೀನಿ. ನಾನ್ ಮಾಡಲ್ಲ. ಅಷ್ಟು ನನಗೆ ಖುಷಿ ಸಿಕ್ಕಿದೆ ಗುರುಜಿ. ಬಹಳ ಸಂತೋಷ. ಈಗ ಇನ್ನು ಯಾರು ತರಿಸ್ಕೊಂಡಿಲ್ಲ ಅವ್ರಿಗೆ ಏನ್ ಹೇಳಕ್ ಇಷ್ಟಪಡ್ತೀರಿ ನೀವು? ನಿಜ, ಅದು ಅವರಿಗೆ ಅಮೌಂಟ್ ಸ್ವಲ್ಪ ನಾನ್ ಸ್ಟಾರ್ಟಿಂಗ್ ಹೇಳ್ದಂಗೆ ಅಮೌಂಟ್ ಅವ್ರಿಗೆ ಬಡವರೇ ಆಗ್ಲಿ ಯಾರೇ ಆಗ್ಲಿ ಸ್ವಲ್ಪ ಜಾಸ್ತಿ ಆಗ್ಬೋದು. ನಿಮ್ ಒಂದ್ಸತಿ ಅದು ಮನ್ಸಿಟ್ಟು ಮಾಡಕ್ ಹಿಡಿದ್ರೆ ಖಂಡಿತ ಆಗೇ ಆಗುತ್ತೆ. ಆ ಕಷ್ಟನ ಇಷ್ಟಪಟ್ಟು ಮಾಡಿದ್ರೆ ನಿಜ ಸಿಕ್ಕೇ ಸಿಗುತ್ತೆ. ನೆಮ್ಮದಿ ಅಂತೂ ಸಿಕ್ಕೇ ಸಿಗುತ್ತೆ. ನಾ ಪದೇ ಪದೇ ನೆಮ್ಮದಿ ಅನ್ನೋದೇ ಭಾಷೆ ಬರುತ್ತೆ ಬಿಟ್ಟು ನಾನು ಅಷ್ಟು ಕಷ್ಟ ಪಟ್ಟಿದ್ದೀನಿ. ನಿಜ 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 ನಿಜ. ಯಾಕೆಂತಂದ್ರೆ ಅದು ನೆಮ್ಮದಿಗೆ ಬೆಲೆ ಕಟ್ಟಕ್ಕಾಗಲ್ಲ. ಇದು ಫಸ್ಟ್ ನಾನು ಹೇಳ್ತಿರ್ತೀನಿ, ಶ್ರೀಚಕ್ರ ನಿಮ್ಮ ಜೀವನದಲ್ಲಿ ನೆಮ್ಮದಿ ತರುತ್ತೆ, ಆಮೇಲೆ ಅದು ಹಣಕಾಸು ತಂದೆ ತರುತ್ತೆ ಅಂತ ಹೇಳಿ. ಅದೇ ಹಣ ನನಗೆ ಆಮೇಲೆ ಬಂದಿದ್ದು. ಬಟ್ ನಮ್ಮ ಮನೆಯವ್ರು ನನ್ನ ಹಸ್ಬೆಂಡ್ ಹೇಳ್ದಂಗೆ ಈ 15 ದಿವಸದಲ್ಲಿ ಪಾಸಿಟಿವ್ ವೈಬ್ಸ್ ಬಂದಿದೆ ಕಣ ಅಂತಂದ್ರು. ಅಷ್ಟು ಸಾಕಿತ್ತು ನನಗೆ. ಆ ಮಾತು ಬೇಕಿತ್ತು ಅವರಿಂದ. ಮುಂಚೆ ಆದ್ರೆ ನಾವಿಬ್ರು ದುಡಿದ್ರು ಕೂಡ ಮನೆಗ್ ಬಂದು ಇಲ್ಲ ಅಂಗಡಿನಲ್ಲೇ, ಮನೇಲಿ ಅಂದ್ರೆ ನನ್ ಮಗಳು ಇರ್ತಿದ್ಲು, ಮಗಳ ಎದುರುಗಡೆ ಜಗಳ ಮಾಡಕ್ಕಾಗಲ್ಲ, ಅಂಗಡಿನಲ್ಲೇ ಜಗಳ ಆಡ್ತಿದ್ವಿ, ಹೊರತು ಮನೆಗ್ ಮಾತ್ರ ಬರ್ತಿರ್ಲಿಲ್ಲ ಜಗಳ. ಅಷ್ಟು ಇದ್ ಮಾಡ್ತಿದ್ವಿ. ಇವಾಗ ಅದು ಬಂದಿದ್ಮೇಲೆ ದಿನ ಒಂದೊಂದ್ ಖುಷಿ. ಅದು ನನ್ ಮಗಳು ಹೇಳ್ದಂಗೆ, ಅಮ್ಮ ಅಪ್ಪನ ಮುಖದಲ್ಲಿ ಈಗ ಒಂಥರ ಖುಷಿ ಇದೆ ಅಮ್ಮ, ಆ ಖುಷಿ ನೋಡಕ್ ನಂಗೆ ತುಂಬಾ ವರ್ಷ ಬೇಕಾಯ್ತಲ್ಲಮ್ಮ ಅಂತಿದ್ಲು. ನೋಡಿ ನೋಡಿ,
ನೋಡಿ ಶ್ರೀಚಕ್ರ ಬಂದ ಮೇಲೆ ಒಂದು ಮೂರು ಜೀವವನ್ನು ಉಳಿಸಿದೆ, ಜೊತೆಗೆ ಅದು ಆಗ್ಲಾರ್ದ ಕೆಲಸ ಮಾಡ್ಕೊಟ್ಟಿದೆಯಲ್ಲ, ಅಷ್ಟು ಮಾಡ್ಕೊಟ್ಟಿದೆ ನಿಜ. ಬಹಳ ಸಂತೋಷ. ನನ್ನ ಮನೆಯವರು ಹೇಳ್ತಾರೆ, ನನ್ನ ಅಮ್ಮನೂ ಹೇಳಿದ್ರು, ಇವಾಗ ಎಲ್ರು ಮಾತಾಡ್ತಾರೆ. ನನ್ನ ಸ್ವಂತ ಅಕ್ಕ ಕೂಡ ಮುಂಚೆ ಒಂದ್ ಲೋಟ ಒಂದ್ ಲೋಟ ನೀರ್ ಕುಡಿಯ ಅಂತನೂ ಒಂದ್ ಮಾತು ಕೇಳ್ತಿರ್ಲಿಲ್ಲ. ಅಂತ ಪರಿಸ್ಥಿತಿ, ಒಂದ್ ಕೆಜಿ ಎಲ್ಲ ಊಟಕ್ಕೂ ಗತಿ ಇರ್ಲಿಲ್ಲ. ದೋಸೆ ಅಕ್ಕಿನಲ್ಲೆಲ್ಲ ಅನ್ನ ಮಾಡಿ ತಿಂದಿರೋದಿದ್ರೆ, ರಾಗಿ ನೀರ್ ಮಾಡ್ಕೊಂಡ್ ಕುಡ್ದಿರ, ಅಂತ ಪರಿಸ್ಥಿತಿನಲ್ಲೂ ಯಾರು ಬಂದಿದ್ದಿಲ್ಲ ನಮ್ಮ ಮನೆಗೆ. ಅವಾಗ ಅಜ್ಜ ನನ್ನ ಕಾಪಾಡಿದ್ದು. ಆ ಅಜ್ಜನಿಂದ ಈ ಊರಿಗೆ ಬಂದು ನಿಜ ಶ್ರೀಚಕ್ರ ನಂಗೆ 4 ತಿಂಗಳಲ್ಲಿ ಇಷ್ಟೊಂದು ಚೇಂಜಸ್ ನನ್ನಲ್ಲೇ ಕಾಣಿಸ್ತಿದೆ ಅಂತ ಅದಕ್ಕೆ ಹೇಳ್ಲಿಕ್ಕೆ ಆಗಲ್ಲ ಗುರುಜಿ. ಬಹಳ ಸಂತೋಷ ಆಯ್ತು ನೋಡಿ. ಮಾತಾಡ್ತಾ ಹೋದ್ರೆ ನಮಗೆ ಅದು ಕಾಲಗಳ ನಿಜ ಇನ್ನು ಹೇಳ್ಲಿಕ್ಕೆ ಸುಮಾರಿದೆ, ನನಗೆ ಒಂದೊಂದು ನೆನಪಾಗುತ್ತೆ. ಸಂತೋಷ, ಬಹಳ ಸಂತೋಷ. ಅಷ್ಟು ಖುಷಿ ಕೊಟ್ಟಿದೆ ಗುರುಜಿ. ಮತ್ತೆ ನಿಮ್ಗೆ ಕಾಲ್ ಮಾಡಿ ಮತ್ತೆ ನಿಮ್ಮ ಒಂದು 15 ದಿವಸ 1 ತಿಂಗಳಾದ್ಮೇಲೆ ಮತ್ತೆ ಫೀಡ್ಬ್ಯಾಕ್ ಕೇಳ್ತೀವಿ, ಖುಷಿ ಸಮಾಚಾರ ಹೇಳಿ. ಮತ್ತೆ ಡೆಫಿನೆಟ್ಲಿ ಭಗವಂತ ಒಳ್ಳೇದ್ ಮಾಡ್ಲಿ. ಮತ್ತೆ ಇನ್ನೊಂದು ಖುಷಿ ವಿಷಯ ಏನ್ ಗೊತ್ತಾ, ನನ್ನ ಹಸ್ಬೆಂಡ್ ಅವ್ರಿಗೆ ಮುಂಚೆ ನಮ್ಮದು ಅಂತ ಬರ್ತಿರ್ಲಿಲ್ಲ, ಹೋದ್ರೆ ಹೋಗ್ಲಿ ಆದ್ರೂ ಆಗ್ಲಿ ಅಂತಿದ್ರು. ಇವಾಗ 1 ಲಕ್ಷದ ಪಾಲಿಸಿ ಮಾಡ್ಸಿದ್ದಾರೆ. ಸೂಪರ್, ಬಹಳ ಖುಷಿ. ಅದು ಕೂಡ ನಾನ್ ಅಮೌಂಟ್ ಎಂತ ಮಾಡೋದು ಕೇಳಿದೆ. ಅಮೌಂಟ್ ಏನೋ ಒಂದ್ ಮಾಡೋಣ ಬಿಡು, ನಿನ್ಗೆ ನಿನ್ ಅಜ್ಜ ಉಂಟು ಅಮ್ಮ ಉಂಟಲ್ಲ, ನಿನ್ಗೆ ಇನ್ನೇನು ಅಂತಾರೆ. ಇದು ಧೈರ್ಯದ ನನಗೆ ಗೊತ್ತೂ ಇರ್ಲಿಲ್ಲ ಪಾಲಿಸಿ ಮಾಡಿಸ್ತಿದ್ದಾರೆ ಅಂದ್ಬಿಟ್ಟು. ಹೋದ್ರು ಆಮೇಲೆ ನೋಡಿದ್ರೆ ಒಂದು ಪಾಲಿಸಿ ಕಡೆ ಇದೇಂತ ಕರ್ಕೊಂಡ್ ಬಂದೆ, ದುಡ್ಡಿಲ್ಲಲ್ಲ ಅಂತ ನಾ ಏನೋ ಮಾಡ್ತೀನಿ ಅಂದ್ಬಿಟ್ಟು ಅವ್ನು ಪಾಲಿಸಿ ಸೈನ್ ಹಾಕಿದ್ರು. 1 ಲಕ್ಷದ ಇದೇ ಬರ್ಕೊಟ್ಟು ಹಾಫ್ ಅಮೌಂಟ್ ಕೊಟ್ಬಿಟ್ಟು ಬನ್ನಿ ನಾ ಆಧಾರ್ ಕಾರ್ಡ್ ಎಲ್ಲ ಕೊಟ್ಬಿಟ್ಟು ನೆಕ್ಸ್ಟ್ ಡೇ ಬಂದು ಅವ್ರು ಮಾಡಿದ್. ನನಗೆ ಶಾಕ್ ಆಗೋಯ್ತು. ಅಪ್ಪ ಇಷ್ಟೊಂದು ನಾನು ಅಂದೆ. ಆಮೇಲೆ ನನ್ನ ಹಸ್ಬೆಂಡ್ ಕ್ಯಾಶುವಲ್ ಆಗಿ ನಿಮ್ಗೆ ಅಂದೆ, ಅಪ್ಪ ನಿಮ್ಗಿಂತ ಬುದ್ಧಿ ಬಂತ, ಇಷ್ಟೊಂದು ಚೇಂಜಸ್ ಆಯ್ತಾ ಅಂತ ನಾನು ಅವ್ರಿಗೆ ಕೇಳಿದೆ. ಮುಂಚೆ ಜಗಳ ಮಾಡ್ಕೊಂಡ್ ಕೇಳ್ತಿದ್ವಿ, ನೀವ್ ಎಂತದೂ ಮಾಡೋದಿಲ್ಲ ಅಂತ. ಈಗ ಹಂಗಲ್ಲ, ಅಪ್ಪ ನಿಮ್ಮಲ್ಲಿ ಚೇಂಜಸ್ ಆಯ್ತಾ ಅಂತ ನನ್ನ ಹಸ್ಬೆಂಡ್ ನಾನ್ ಕೇಳ್ದೆ. ಅಷ್ಟು ಇದಾಯ್ತು. ನನ್ ಮಗಳಿಗೆ ಸಣ್ಣ ಕಿವಿದಲ್ಲಿ ಅವಳು ಖುಷಿ ಕಾಣಿಸ್ತು, ನನ್ನಲ್ಲಿ ನನ್ನ ಹಸ್ಬೆಂಡ್ ಅಲ್ಲ ಅದು ಬದಲಾವಣೆ ಕಾಣಿಸ್ತು. ಸುಮಾರು ಚೇಂಜಸ್ ಆಯ್ತು ಗುರುಜಿ. ಬಹಳ ಸಂತೋಷ. ಮತ್ತೆ ಫೋನ್ ಮಾಡಿ ಮಾತಾಡ್ತೀವಿ. ಗುಡ್ ನ್ಯೂಸ್ ಹೀಗೆ ಕೊಡ್ತಾ ಇರಿ ಆಯ್ತಾ. ನಾನ್ ನನ್ ಮಗಳು ಬಂದಿದ್ಮೇಲೆ ಅವಳ ಮುಂದೆ ಅವಳ ಹತ್ರನೇ ಮಾತಾಡ್ತೀನಿ, ಕೇಳಿ ನೋಡಿ. ಅವಳು 10 years ಆದ್ರೂ ಅವಳು ಮೆಚೂರ್ಡ್ ಆಗಿ ಎಷ್ಟು ಮಾತಾಡ್ತಾಳೆ ಅಂದ್ರೆ ಆ ಮಾತಲ್ಲಿ ನಮಗ್ ಖುಷಿ ಆಗುತ್ತೆ. ತ್ರಿಚಕ್ರ ಪೂಜೆ ಮುಂದುವರಿಸ್ಕೊಂಡು ಹೋಗಿ ಬಿಡಬೇಡಿ ಆಯ್ತಾ. ಓಕೆ ಗುರುಜಿ, ಥ್ಯಾಂಕ್ ಯು ಸೋ ಮಚ್ ನಂಗೆ ಇಷ್ಟು ಮಾತಾಡಿದಕ್ಕೆ. ಆಯ್ತಮ್ಮ. ಓಂ ನಮೋ ಭಗವತಿ ವಾಸುದೇವಾಯ. ಒಳ್ಳೇದಾಗ್ಲಿ. ಓಂ ನಮೋ ಭಗವತಿ ವಾಸುದೇವ. ಇದು ಕೂಡ ನಾನು ಹೇಳ್ತಾ ಇರ್ತೀನಿ. ಪದೇ ತುಳಸಿ ಕಟ್ಟೆ ಪೂಜೆ ಮಾಡುವಾಗ ನಿಮ್ದು ಕೆಲವೆಲ್ಲ ರೆಮಿಡೀಸ್ ನ ಸಾಲ್ಟ್ ಸುಮಾರು ಮಾಡಿದೀನಿ, ಅದನ್ನ ಹೇಳ್ತೀನಿ. ಆಯ್ತಮ್ಮ, ಖಂಡಿತ ಒಂದ್ಸಲ ಬರ್ತೀವಿ ನಿಮ್ ಮನೆಗ್ ಬಂದು ಎಲ್ಲ ಖುಷಿ ನೋಡ್ತೀವಿ. ಸ್ವೀಟ್ ಕೊಡಿ. ಓಕೆ ನಿಮ್ಮ ಬೇಕರಿಯಲ್ಲಿರುವ ಸ್ಪೆಷಲ್ ಸ್ವೀಟ್ ತಿಂತೀವಿ ಬಂದು. ಓಕೆ, ನಮ್ದು ನಾವು ಸ್ವಂತವಾಗಿ ಮಾಡಲ್ಲ, ಹೊರಗಡೆಯಿಂದ ತರಿಸ್ತೀವಿ. ಬಟ್ ನೀವು ಬಂದ್ರಿ ಅಂದ್ರೆ ನಾನೇ ಮನೆಯಲ್ಲೇ ಭೋಜನ ಮಾಡ್ತೀನಿ. ಆಯ್ತಮ್ಮ, ಭಗವಂತ ಒಳ್ಳೇದು. ಓಕೆ ಗುರುಜಿ, ಥ್ಯಾಂಕ್ ಯು.